ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ಸಂಡೇ ದಿನ. ಹ್ಯಾಪಿ ಸಂಡೇ ಎಲ್ಲರಿಗೂ. ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಚರ್ಚಿಗೆ ಹೊರಟಿದ್ದೇವೆ. ಬೆಳಿಗ್ಗೆ 6:30 ಪೂಜೆಗೆ. 5:30 ಎದ್ದದ್ದು, ಈಗ ಆಯಿತು 6 ಈಗ ಹೊರಡುದು. ನೋಡಿ ಇಲ್ಲಿ ನೋಡಿ 2-3 ಮರ ಎಲ್ಲ ತೆಗೆದಿದೆ ನೋಡಿ. ಒಂದು ಬೋರ್ ಆಗ್ತಾ ಉಂಟು. ಇಲ್ಲಿ ತುಂಬ ಮರ ಎಲ್ಲ ತೆಗೆದುಂಟಲ್ಲ. ಗಾಳಿ ಸ್ವಲ್ಪ ಬರ್ತಾ ಇತ್ತು. ಒಂದು ನೇರಳೆ ಮರ ಮತ್ತು 2 ತೆಂಗಿನ ಮರ ನಿನ್ನೆ ಕಟ್ ಮಾಡಿದ್ದಾರೆ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಉಂಟು. ಹಾಗೆ ನಮ್ಮ ಬಾಲ್ಕನಿಗೆ ನೋಡಿ ಈ ಥರ ಮೊದಲು ಇರಲಿಲ್ಲ, ಓಪನ್ ಇತ್ತು. ಈ ಥರ ಕ್ಲೋಸ್ ಮಾಡಿದ್ದೇವೆ. ಇದು ಗ್ಲಾಸ್ ಇತ್ತು, ಇದರ ಮೇಲೆ ಇದು ಗ್ಲಾಸ್ ಇತ್ತು, ಇದರ ಮೇಲೆ ಓಪನ್ ಇತ್ತು. ಇಲ್ಲಿ ಮತ್ತು ಬಾಲ್ಕನಿಗೆ ಸಹ ನಾವು ಕ್ಲೋಸ್ ಡೋರ್ ಸೈಡ್ ಡೋರ್ ಮಾಡಿದ್ದೇವೆ. ಈಗ ಮಳೆ ಬಂದರೆ ಉಂಟಲ್ಲ, ಎಲ್ಲ ನೀರು ಗಾಳಿಗೆ ಈ ಥರ ಒಳಗೆ ಬರ್ತದಲ್ಲ. ಇನ್ನು ಮಳೆ ಬರುವಾಗ ಕಷ್ಟ ಆಗ್ತದೆ ಅಂತೇಳಿ ಈ ಥರ ನಾವು ಮಾಡಿದ್ದೇವೆ. ಬೇಕಾದಾಗ ಓಪನ್ ಮಾಡೋದು. ಇಲ್ಲಿ ಸಹ ಹಾಗೆ ನೋಡಿ, ಚಂದ ಗಾಳಿ ಬರ್ತದೆ ಓಪನ್ ಮಾಡುವಾಗ. ಪೂಜೆ ಎಲ್ಲ ಆದ ನಂತರ ನಾವು ದೋಸೆ ಕ್ಯಾಂಪಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ತುಂಬ ಹಸಿವಾಗ್ತಾ ಇತ್ತು. ಇದು ವೆಲೆಜ್ಜೆದಲ್ಲಿರೋದು. ನಾನು ಇದರ ಮೊದಲು ದೋಸೆ ಕ್ಯಾಂಪಿದೆಲ್ಲ ವೀಡಿಯೋಸ್ ಹಾಕಿದ್ದೇನೆ. ಇಲ್ಲಿ ವೆರೈಟಿ ದೋಸೆ ಎಲ್ಲ ಸಿಗ್ತದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ನೋಡಿ ಇಲ್ಲಿ ಪ್ಯಾಕ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಝೊಮ್ಯಾಟೊ ಆರ್ಡ್ರ್ ಬರುವಾಗ ಈ ಥರ ಬಾಕ್ಸಲ್ಲಿ ಹಾಕಿ ಪಾರ್ಸೆಲ್ ಕಳಿಸೋದು. ನಾವು ಆರ್ಡ್ರ್ ಮಾಡಿದ್ದನ್ನು ವೆಯ್ಟ್ ಮಾಡ್ತಾ ಇದ್ದೆ, ಬರಲಿಲ್ಲ. ತುಂಬ ಹಸಿವಾಗ್ತದೆ ಅಂತ ಹೇಳ್ತಾ ಇದ್ದೆ. ನಾನು ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇರುವಾಗ ನನ್ನ ಮಗಳು ಕ್ಯಾಮರಾ ತಗೊಂಡು ವಿಡಿಯೋ ಮಾಡ್ತಾ ಇದ್ಲು. ಆಲ್ರೆಡಿ ನಮ್ಮ ಬ್ರೇಕ್ಫಾಸ್ಟ್ ಬಂದೇ ಬಿಟ್ಟಿದ್ದು. ನಾವು ತುಪ್ಪ ದೋಸೆ ಆರ್ಡ್ರ್ ಕೊಟ್ಟಿದ್ದೆ. ಆ ತುಪ್ಪ ದೋಸೆಯೊಂದಿಗೆ ಬೆಣ್ಣೆ ಸಹ ಹಾಕಿದರು. ಇದನ್ನು ತುಪ್ಪ ದೋಸೆ ಹೇಳೋದಾ ಬೆಣ್ಣೆ ದೋಸೆ ಹೇಳೋದಾ ಅಂತ ನನಗೆ ಕನ್ಫ್ಯೂಸ್ ಆಯಿತು. ಬಟ್ ಅಂತೂ ಇಂತೂ ಒಳ್ಳೆ ಟೇಸ್ಟಿ ಇತ್ತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ಮೇ ತಿಂಗಳಾಯಿತು, ಮೇ ತಿಂಗಳಾಯಿತು. ಮಕ್ಕಳದ್ದು ಹಾಲಿಡೇಸ್ ಮುಗಿಯಿತು. ಈಗ ಇವತ್ತಿಂದ ಸ್ಕೂಲು ಸ್ಟಾರ್ಟ್. ಅಮ್ಮನಿಗೆ ಕೆಲಸ ಸ್ಟಾರ್ಟ್. ಅಂದರೆ ಬೆಳಿಗ್ಗೆ ಏಳೋದು, ರೆಡಿ ಮಾಡೋದು, ಟಿಫಿನ್ ರೆಡಿ ಮಾಡೋದು, ಮಕ್ಕಳ ವಿಷಯದಲ್ಲಿ ಗಮನ ಕೊಡೋದು. ತನಕ 2 ತಿಂಗಳು ಫ್ರೀ, ಹೌದಲ್ವಾ? ಇವತ್ತಿನ ನಮ್ಮ ಏಂಜಲ್ ರೆಡಿ ಆಗ್ತಾ ಇದ್ದಾಳೆ. ಇವತ್ತಿನ ನನ್ನ ಡ್ಯೂಟಿ ಸ್ಟಾರ್ಟ್. ಬೆಳಿಗ್ಗೆ ಎದ್ದು ಟಿಫಿನ್ ಆಯಿತು, ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಟಿಫಿನ್ ರೆಡಿ ಮಾಡಿದೆ. ಈಗ ಇವಳ ಕೂದಲು ಕಟ್ಟಲಿಕ್ಕೆ ಟೈಮ್ ಮಾಡಲಿಕ್ಕೆ ಅಂದರೆ ಈ ವರ್ಷ ಒಂದೇ ವರ್ಷ ಇರೋದು 2 ಜುಟ್ಟು ಕಟ್ಟಲಿಕ್ಕೆ, ಹೌದಲ್ವ? ಇವತ್ತು ಜೂನ್. ಎಲ್ಲ ಮಕ್ಕಳಿಗೆ ಇವತ್ತಿಂದ ಸ್ಕೂಲ್. ಇವತ್ತಿನ ಮಕ್ಕಳು ಸಣ್ಣ ಮಕ್ಕಳು ವಾ 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 ಅಂತ ಹೇಳ್ತಾರೆ, ಕೂಗ್ತಾರೆ. ನನ್ನ ಮಕ್ಕಳು ಉಂಟಲ್ಲ, ಸ್ಟಾರ್ಟಿಂಗಲ್ಲೇ ಸ್ಕೂಲಿಗೆ ಹೋಗೋ ಕೂಗ್ತಾ ಇರಲಿಲ್ಲ. ಬಟ್ ನನ್ನ ಮಗ ಸ್ವಲ್ಪ ಕೂಗುದಲ್ಲ, ಮನಸ್ಸಿನ ಒಳಗೆ ಕೂಗುದು. ಅಂದರೆ ಅವನೊಂದು ಕೂಗಿ ಯಾರಿಗೆ ಗೊತ್ತು ಮಾಡೋದಿಲ್ಲ, ನಂಗೆ ಗೊತ್ತಾಗ್ತಾ ಇತ್ತು. ಅವನು ಸಣ್ಣ ಇರುವಾಗ ಪ್ಲೇ ಸ್ಕೂಲಿಗೆ ಹೋಗುವಾಗ ಮನಸ್ಸಿನೊಳಗೆ ಕೂಗ್ತಾ ಇದ್ದ. ಈಗಿನ ಮಕ್ಕಳು ಜೋರಾಗಿ ಕೂಗುದು. ಇವಳು ಕೂಗ್ತಾ ಇರಲಿಲ್ಲ. ಇವಳದು ನಾರ್ಮಲ್, ಡೈರೆಕ್ಟ್ ಹೋಗ್ತಾ ಇದ್ಲಿ. ಇವಳದು ಪ್ರಾಬ್ಲಮ್ ಇರಲಿಲ್ಲ, ಹೌದಲ್ವಾ? ಕೂಗ್ತಾ ಇದ್ಯಾ? ಮಗ ಸಹ ಕೂಗ್ತಾನಂತ. ಯಾರೋ ಕೂಗಿದ್ದನ್ನು ನೋಡಿ ಉಂಟಲ್ಲ, ಆ ನೋವಿನಿಂದ ಅವನಿಗೆ ಹಳು ಬರ್ತಾ ಇದೆ, ಹೆದರಿಕೆಯಿಂದ ಅಷ್ಟು. ಅವನು ಸ್ಕೂಲಿಗೆ ಹೋಗುವುದಿಲ್ಲ ಅಂತ ಅಲ್ಲ, ಅದು ಟೀಚರೇ ಹೇಳ್ತಿದ್ರು. ಯಾರು ಅಶ್ವಿನಿ ಮ್ಯಾಮ್ ಅಲ್ಲನಿದ್ದು, ಅದ್ರಲ್ಲಿ ಎಲ್ಲಿದ್ದಾರೆ ಯಾರಿಗೆ ಗೊತ್ತು. ಪ್ಲೇ ಸ್ಕೂಲಿದ್ದು ತುಂಬ ಚೆನ್ನಾಗಿದ್ರು ಅವರು. ತುಂಬ ಅಂದರೆ ಅವಳು ತುಂಬ ಪ್ರೀತಿ ಮಾಡ್ತಾ ಇದ್ರು, ಅಶ್ವಿನಿ ಮ್ಯಾಮ್ ಅಂತೇಳಿ. ಇವತ್ತಿಂದ ನನ್ನ ಮಗಳಿಗೆ 10ನೇ ಕ್ಲಾಸ್ ಜರ್ನಿ ಸ್ಟಾರ್ಟ್. ಏಂಜಲ್, ಹೌದಲ್ವಾ? ಇನ್ನು ನಿನ್ನ ಡ್ಯೂಟಿ ಅಂದರೆ ಎಂತ? ಓದಿನ ಕಡೆ ಗಮನ, ಹೌದಲ್ವಾ? ಮೊಬೈಲ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಏನಿಲ್ಲ. ಓದು. ಎಂಡಿಗೆ ಆ ಓದಿನ ಪರಿಶ್ರಮ ಎಲ್ಲ ನಮಗೂ ಖುಷಿ ಆಗಬೇಕು. ಅದರ ಫಲ ನಮಗೆ ಕೊಡಬೇಕು, ಒಳ್ಳೆ, ಹೌದಾ? ಒಳ್ಳೆ ಫಲ ಕೊಡಬೇಕು. ಈಗಲೇ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಡೈಲಿ ಅಲ್ಲಿ ಏನು ಕಲಿಸ್ತಾರೆ, ಡೈಲಿ ಲೆಸನ್ ಎಲ್ಲ ಆ ದಿನದಲ್ಲಿ ಕಲಿತು ಪ್ರಿಪೇರ್ ಮಾಡಿ ಇಟ್ಟರೆ ಉಂಟಲ್ಲ, ಮತ್ತು ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ.
ಕೂದಲು ಉದ್ದ ಬಂದಿದೆ ಏಂಜಲಿದ್ದು, ತುಂಬ ಉದ್ದ ಬಂದಿದೆ. 2 ತಿಂಗಳಿಂದ ಈ ಥರ ಕಟ್ಟಲಿಕ್ಕೆ ಇರಲಿಲ್ಲ. 2.5 ತಿಂಗಳಾಗಿರ್ಬೋದು ಅಲ್ಲ. 2 ಮಾರ್ಚ್ 15ಕ್ಕೆ ಸ್ಟಾರ್ಟ್ ಆಗಿತ್ತು ಇವಳ ರಜೆ, ಹೌದಲ್ವಾ? ಹೌದು. ಮತ್ತು 10th ಇದು ಸ್ಟಾರ್ಟ್ ಆದದ್ದು ಎಕ್ಸಾಮ್. 2.5 ತಿಂಗಳು ನನಗೆ ಈ ಥರ ಕಟ್ಟಲಿಕ್ಕೆ. ಈಗ ಪುನಃ ನನಗೆ ಒಂದು ವರ್ಷ ಅಲ್ಲ, ಜೂನಿಂದ ಸ್ಟಾರ್ಟ್ ಆಗ್ತದೆ ಮತ್ತು ಮಾರ್ಚ್ ಎಂಡಿಗೆ ಎಂಡ್ ಆಗ್ತದೆ. ಅಷ್ಟ ತನಕ ನಮಗೆ ಕಟ್ಟಲಿಕ್ಕೆ ಉಂಟು, ಮತ್ತಿಲ್ಲ. ಮತ್ತು ನನ್ನ ಅವಳದು ಕೂದಲು ಕಟ್ಟುವುದೆಲ್ಲ ಸ್ಟಾಪ್ ಆಗ್ತದೆ ಒಂದೊಂದೇ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೆ, ಎಂತ ಬೈಂಡ್ ಇತ್ತು 15 ವರ್ಷದ್ದು. 15 ವರ್ಷ ತನಕ ನಾನು ಬೈಂಡ್ ಆಗ್ತಾ ಇದ್ದೆ. ಇನ್ನು ಆಯಿತು, ಮುಗೀತು. ಓಕೆ, ಮಳೆ ಸಹ ಇಲ್ಲ ನೋಡಿ. ನಾವು ಸ್ಕೂಲಿಗೆ ಹೋಗ್ತಾ ಇರುವಾಗ ಜೂನ್ 1ಕ್ಕೆ ಸ್ಟಾರ್ಟ್ ಆಗೋದು ಮಳೆ ಉಂಟಲ್ಲ, ಆಗ ಗೊತ್ತಾಗೋದು ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತೇಳಿ. ಈಗ ಮಳೆ ಸಹ ಇಲ್ಲ. ಮಳೆ ಒಂದು 11 ತಾರೀಕಿನ ನಂತರ ಅಂತ ಬರುದಂತ ಹವಾಮಾನ ವರದಿ ಉಂಟು. ನೋಡುವ 11 ತಾರೀಕಿಗೆ ನಂತರ ಬರ್ತದ ಅಲ್ಲ ಅದರ ಮೊದಲು ಬರ್ತದೆ. ನೈಟ್ ಸ್ವಲ್ಪ ಬರ್ತದೆ, ಹಗಲಲ್ಲಿ ನೋಡಿ ಎಷ್ಟು ಇದು ಉಂಟು. ಓಕೆ, ಮತ್ತೇನು ವಿಶೇಷ ಹೇಳು ಏಂಜಲ್. ನಿಂಗೆ ಹೇಗೆ ಅನಿಸ್ತದೆ ಇವತ್ತಿನ ಸ್ಕೂಲಿಗೆ ಹೋಗ್ಲಿಕ್ಕೆ? ನಿನ್ನ ಅನಿಸಿಕೆ ಹೇಳು. ಜೋರು ಮಾತಾಡ್ಬೇಕು, ನನ್ನ ಸಬ್ಸ್ಕ್ರೈಬರಿಗೆಲ್ಲ ಗೊತ್ತಾಗೋದಿಲ್ಲ ಅಲ್ಲಿ. ಹೇಳು, ಫಾಲೋವರ್ಸ್ ಎಲ್ಲ ನೋಡ್ತಾರೆ. ಹೌದು, ಹೋಗ್ಲಿಕ್ಕೆ ಉಂಟು. ಖುಷಿ ಆಗ್ತದಾ? ಎಷ್ಟು ಪರ್ಸೆಂಟ್ ನಿಂಗೆ ಖುಷಿ ಸ್ಕೂಲ್ ಇದ್ರೆ? ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಎಷ್ಟು ಪರ್ಸೆಂಟ್ ನಿಂಗೆ ಖುಷಿ? ಆ ಥರನೊಂದು ನಿನ್ನ ಅನಿಸಿಕೆ ಹೇಳು. ಮನೆ ಆಗ್ಬೋದಾ ಸ್ಕೂಲ್ ಆಗ್ಬೋದಾ? ನನ್ನ ಮುಖ ನೋಡಿ ಹೇಳು. ಹೌದಾ? ಓಕೆ, ಅವಳಿಗೆ ಸ್ಕೂಲ್ ಅಂದರೆ ಮನೆಯಲ್ಲಿ ಬೋರ್ ಅಲ್ಲ. ಮನೆಯಲ್ಲಾದರೂ ಮೊಬೈಲ್ ಇಟ್ಕೊಂಡು ಅವಳು ದಿನ ಸ್ಪೆಂಡ್ ಮಾಡೋದು. ಸ್ಕೂಲಲ್ಲಾದರೂ ಮಕ್ಕಳೊಟ್ಟಿಗೆ ಬೆರೆತು ಮಾತಾಡಿ ಟೈಮ್ ಓದೋದು ಸಹ ಗೊತ್ತಾಗೋದಿಲ್ಲ. ಒಂದು ಅವಳು ಬ್ಯುಸಿ ಲೈಫ್ ಇರ್ತದೆ. ಮನೆಯಲ್ಲಿ ಅದೆಂತ ಸ್ವಲ್ಪ ಕೆಲಸ ಮಾಡ್ತಾಳೆ ಮತ್ತು ಮೊಬೈಲಲ್ಲಿ ಇದು ಮಾಡ್ತಾಳೆ. ಓಕೆ ಸರಿ, ಅವಳು ರೆಡಿ ಆಗ್ತಾ ಇದ್ದಾಳೆ. ಸುಮಾರು ಒಂದು 8-10 ಆಗಿದೆ. 8:15 ಇಲ್ಲಿಂದ ಹೊರಡಬೇಕು. ಇವರು ಮಿಸ್ಟರ್ ಕರ್ಕೊಂಡು ಹೋಗ್ತಾರಂತೆ ಫಸ್ಟ್ ಡೇ. ನನಗೆ ಕೂಡ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್. ಅದಕ್ಕೆ ಬಂದಿದ್ದಾರೆ, ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇವರು ಬಂದಿದ್ದಾರೆ. ಮಗಳನ್ನು ನೋಡಿ, ಮಗಳನ್ನು ಎಷ್ಟು ಕೇರ್ಫುಲ್ ಆಗಿ ನೋಡ್ತಾರೆ ನೋಡಿ. ಬಾರಿಂದ ಬಂದಿದ್ದಾರೆ. ಬಸ್ಸಲ್ಲಿ ಹೋಗುದು ಬೇಡ, ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇದ್ರು. ಹೌದಾ? ಇದ್ದಷ್ಟು ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಅವ್ರು ಕರ್ಕೊಂಡು ಹೋಗ್ತಾರೆ. ನೋಡ, ಅದು ಅಪ್ಪಂದಿರ ಕರ್ತವ್ಯ, ಡ್ಯೂಟಿ ಅಂತೆಲ್ಲ. ನಮ್ಮದು ಡ್ಯೂಟಿ ನಾವೆಲ್ಲ ರೆಡಿ ಮಾಡಿ ಕೊಡೋದು, ಕರ್ಕೊಂಡು ಹೋಗೋದು ಅವ್ರದ್ದು. ಓಕೆ, ನನ್ನ ಮಗನದ್ದು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಬೇಕು ಈ ತಿಂಗಳಲ್ಲಿ 17ಕ್ಕೆ ಅಂತಲ್ಲ. 17ಕ್ಕೆ ಸ್ಟಾರ್ಟ್ ಆಗೋದು. 17 ಇಷ್ಟ ತನಕ ನೋಡು. ಅವನು ಸಹ ಬ್ಯುಸಿ. ಅವನಿಗೆ ಈ ಸಲ ರಜೆ ಎಂಜಾಯ್ ಮಾಡಲಿಕ್ಕಿಲ್ಲ. ಸ್ಕೂಲ್ ಮುಗೀತು, 2 ದಿನ ಎಂಜಾಯ್ಗೆ ಒಂದು ಫ್ರೆಂಡ್ಸಿನೊಟ್ಟಿಗೆ ಹೋದ, ತಿರುಗಾಡಿ ಎಲ್ಲ ಬಂದ. ಮತ್ತು ಒಂದು ಬ್ಯುಸಿ ಲೈಫ್ ಆಗಿದೆ. ಬೆಳಿಗ್ಗೆ 9:00ವರೆಗೆ ಹೋದರೆ 7:30, 8 ಗಂಟೆ ಸಾಗ್ತದೆ ಒಮ್ಮೊಮ್ಮೆ. ಮತ್ತು ಗೊತ್ತಲ್ಲ ನೈಟ್ ಇದ್ದು ನಮ್ಮದು ಪ್ರೇಯರ್ ಅದು ಇದು ಅಂತೇಳಿ ಆ ದಿನ ಹೋಯ್ತು. ಹಾಗೇನೆ ನಿನ್ನೆ ಸ್ವಲ್ಪ ಫ್ರೀ ಇತ್ತ, ಸಂಡೇ. ಏಂಜಲ್ ಸ್ಮೈಲ್ ಕೊಡ. ಅವಳಿಗೆ ಸೆಕೆ ಆಗ್ತದಂತೆ. ಬಾಯ್ ಬಾಬಾ, ಬಾಯ್. ಆಲ್ ದ ಬೆಸ್ಟ್, ನ್ಯೂ ಜರ್ನಿ. ಓಕೆ, ನಿಮಗೆ ಅಲ್ಲ, ಅವಳಿಗೆ. ಅವಳನ್ನು ಡ್ರಾಪ್ ಮಾಡಿ ಬನ್ನಿ, ಆಯಿತಾ? ಹಣ ತಗೋ, ಪೈಸೆ ಗಣಿಗಿದೆ, ಪೈಸೆ ಇದೆ ಗೊತ್ತಾ? ಬಸ್ಸರಿಯ ನನಗೆ ಮಸ್ತಿ. ಬಾಯ್. ಬಾಯ್ ಬಾಬಾ. ನೋಡಿ,
ನನ್ನ ಮಗಳು ಹೋಗ್ತಾ ಇದ್ದಾಳೆ ನೋಡಿ, ಅಲ್ಲಿಂದ ನನಗೆ ನೋಡ್ತಾಳೆ. ಬಾಯ್. ಗಾಡಿ ತಗೊಂಡು ಈಗ ನಾನು ಪ್ರೆಸ್ ಮಾಡ್ತೇನೆ, ಗೇಟ್ ಕ್ಲೋಸ್ ಆಗ್ತದೆ. ನೋಡಿ ಕಾಣ್ತೀರಾ, ಈ ಥರ ಇಲ್ಲಿಂದ ಪ್ರೆಸ್ ಮಾಡಬೇಕು, ಓಪನ್ ಆಗ್ತದೆ, ಪ್ರೆಸ್ ಮಾಡಿದ್ರೆ ಬಂದ್ ಆಗ್ತದೆ. ನಾನೀಗ ಪಾಂಡೀಶ್ವರದಲ್ಲಿರುವ ಏರ್ಟೆಲ್ ಆಫೀಸಿಗೆ ಬಂದಿದ್ದೇನೆ. ನಮ್ಮ ಮಂತ್ಲಿ ಬಿಲ್ಲಿಂಗಲ್ಲಿ ರೋಮಿಂಗ್ ಚಾರ್ಜ್ ಹಾಕಿದ್ದಾರೆ. ಅದನ್ನು ಯಾಕೆ ಹಾಕಿದ್ದಾರೆ ಅಂತ ಎನ್ಕ್ವೈರಿ ಮಾಡಲಿಕ್ಕೆ ಬಂದಿದೆ. ಇದು ಆಟೋಮೆಟಿಕ್ ಆ್ಯಕ್ಟಿವೇಶನ್ ಆಗ್ತದಂತೆ, ಅದು ಡಿಸ್ಕನೆಕ್ಟ್ ಮಾಡಿದ್ವಿ. ನೋಡಿ ಇಲ್ಲಿ ಸ್ಟಾಫ್ನವರು ತುಂಬ ಮಂದಿ ಇದ್ದಾರೆ ಕೆಲಸಕ್ಕೆ. ಹಾಯ್ ಏಂಜಲ್, ಹೇಗಿದ್ದಿ? ಹೇಗಾಯ್ತು ಇವತ್ತಿನ ಸ್ಕೂಲ್? ಖುಷಿ ಆಯ್ತಾ? ಬುಕ್ ಎಲ್ಲ ಸಿಕ್ಕಿತಾ? ಸಿಕ್ಕಿದ? ಹೌದಾ? ಮತ್ತು ಫ್ರೆಂಡ್ಸಿನವರೆಲ್ಲ ಸಿಕ್ಕಿದ್ರಾ? ಎಂಜಾಯ್ ಮಾಡಿದ್ದಿ? ಹಾಂ? ಎಂತ ಸುಸ್ತಾಗ್ತದೆ? ಅದು ಮನೆಯಲ್ಲಿ 2 ತಿಂಗಳು ಕೂತು ಅಂತಲ್ಲ, ಮನೆಯಲ್ಲಿ 2 ತಿಂಗಳು ಕೂತು ಅವಳಿಗೆ ಸುಸ್ತಾಗ್ತದಂತೆ. ಹೌದಲ್ವಾ? 2 ತಿಂಗಳು ಮನೆಯಲ್ಲಿ ಕೂತು ಅದು ಆಗ್ತದೆ. ಅದಕ್ಕೆ ಹೇಳುದು ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕಂತೇಳಿ. ಅವಳು ಸ್ಕೂಲಿಂದ ಬಂದು ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಹೋಯ್ತಂತೆ. ತುಂಬ ಹ್ಯಾಪಿಯಾಗಿದ್ದಾಳೆ ಅಲ್ಲ? ಹ್ಯಾಪಿ ಹ್ಯಾಪಿ ಓಕೆ. ಸ್ಕೂಲ್ ಒಳ್ಳೇದಾಗ್ತದಲ್ಲ ಮನೆಗಿಂತ? ಹೌದು, ಮನೆಯಲ್ಲಿ ಬೋರ್ ಅಲ್ಲ, ಒಂದು ಟಿ ವಿ ಮೊಬೈಲ್ ಅಂತ ಅದು ಸಹ ಮಮ್ಮಿ ಬೈಲಿಕ್ಕೆ ಆಯಿತು. ಸರಿ, ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದಿನ ಕಳೆಯಿತು. ಇನ್ನು ಬೇಗ ಬೇಗ ದಿನ ಹೋಗ್ತದೆ. ನಮ್ಮ ಡ್ಯೂಟಿ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ, ಸಾಯಂಕಾಲ ಕಾದಿ ಕೂತ್ಕೊಳ್ಳೋದು ಮಕ್ಕಳು ಯಾವಾಗ ಬರ್ತಾರೆ, ಏನು ಮಾಡ್ತಾರೆ ಅಂತೇಳಿ. ಹಾಗೆ ಈಗ ಸ್ವಲ್ಪ ಮೋಡ ಉಂಟು, ಮಳೆ ಬರ್ತದಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡಬೇಕು. ಮಳೆ ಬರ್ಬೋದಾ? 3 ಮರ ಕಡ್ದು ಉಂಟಲ್ಲ, ಬೆಳಕು ತುಂಬ ಬರ್ತದೆ. ಒಂದು ನೇರಳೆ ಮರ ಮತ್ತು 2 ತೆಂಗಿನ ಮರ ಕಟ್ ಮಾಡಿದ್ದಾರೆ. ತುಂಬ ಬ್ರೈಟ್ನೆಸ್ ಅಂದರೆ ತುಂಬ ಬೆಳಕು ಬೀಳ್ತದೆ, ಅಂದರೆ ಗಾಳಿ ಬರುವುದಿಲ್ಲ. ಸ್ವಲ್ಪ ಮೊದಲೆಲ್ಲ ಗಾಳಿ ಬರ್ತಾ ಇತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.